ಹಲೋ KCT ಆ್ಯಂಡ್ ನೀಟ್ ವಿದ್ಯಾರ್ಥಿಗಳೇ. ಸೊ ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ಓಕೆ, ಈ ವಿಡಿಯೋದಲ್ಲಿ ಏನು ಮಾತಾಡ್ಲಿಕ್ಕೆ ಹೋಗ್ತಿದ್ದೇನೆ ಅಂತಂದು ಈಗ ಗೊತ್ತಿರ್ತದ. ಒಂದು ವೆರಿಫೈಡ್ ಕ್ಯಾಟಗರಿ ಅಂತ ಕಾಣಿಸ್ತಿದೆ, ಇನ್ನೊಂದು ಆ್ಯಂಡ್ ಇಲ್ಲೊಂದು ಕಾಣಿಸ್ತಿದೆ SC ಈ ರೀತಿ ಬರ್ತದೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇಲ್ಲಿ ಕೋರ್ಸ್ ಅಲಾಟೆಡ್ ಏನಿರ್ತದೆ, ಇಲ್ಲಿ ಏನು ಬಂದಿರ್ತದೆ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಯಾರಾದರೂ ಓಕೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡಿತ್ತಂತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕಂದರೆ ಈ ರೀತಿಯಾಗಿ ಅಪ್ಡೇಟ್ಸ್ಗಳು ಮುಂದೆ ಬರೋ ದಿನಗಳಲ್ಲಿ ನಿಮಗೆಲ್ಲ ಕೂಡ ಸಿಗ್ತಾ ಹೋಗ್ತವೆ. ಸರಿ, ಈಗ ಒಂದೊಂದಾಗಿ ಮಾತಾಡ್ತಾ ಹೋಗ್ಬಿಡ್ತೀನಿ. ಸೊ ಮೊದಲನೇದಾಗಿ 3 ರೀತಿಯ ಕಂಡೀಷನ್ನಾಗಿ ನಿಮಗೆ ಅರ್ಥ ಮಾಡಿಸಿ ಟ್ರೈ ಮಾಡ್ತೀನಿ. ಸರಿ, ಮೊದಲನೇದಾಗಿ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಈ ರೀತಿಯಾಗಿ ಇಲ್ಲೇನಿದೆ ನೋಡಿ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ವೆರಿಫೈಡ್ ಕ್ಯಾಟಗರಿ ಏನಿದೆ 3BG ಇದೆ. ಆ್ಯಂಡ್ ಇಲ್ಲಿ ಇಲ್ಲಿ ಕ್ಯಾಟಗರಿ ಅಲಾಟೆಡ್ ಯಾವುದಾಗಿದೆ, OPN ಅಂತಾಗಿದೆ. ಅದಂದರೆ OPN ಮೀನ್ಸ್ ಯೂಶ್ವಲಿ ನಿಮ್ಮ BS ನರ್ಸಿಂಗ್ ಅಂತ ತಿಳ್ಕೊಂಬಿಡ್ಬೇಕು. ಸರಿ, ವೆರಿಫೈಡ್ ಕ್ಯಾಟಗರಿ ಅಂತಂದ್ರೆ 3BG ಅಂತಂದರೆ ಅವನು 3BGದಲ್ಲಿ ಅವನು ಏನು ಮಾಡ್ಬೋದು, ಸೀಟ್ ತೊಗೋಬೋದು. ಆ್ಯಂಡ್ ಜನರಲ್ ಮೆರಿಟ್ ಅಂತೂ ಎಲ್ಲರೂ ಇರ್ತಾರೆ. ಜನರಲ್ ಮೆರಿಟ್ ಅಂತಂದರೆ ಅರ್ಥ ಮಾಡ್ಕೋಬೇಕು, ಎಲ್ಲ ಒಂದು ಸ್ಟೂಡೆಂಟು ಕೂಡ ಅದ್ರಲ್ಲಿ ಬಂದುಬಿಡ್ತಾರೆ. ಬಟ್ 3BG ಅಂತಂದರೆ ಅವನು 3B ಇದ್ದಾನೆ ಆ್ಯಂಡ್ ಜನರಲ್ ಕೂಡ ಇದ್ದಾನೆ. ಓಕೆ, 3B ಇದ್ದು ಜನರಲ್ ಇದ್ದಾನೆ. ಸೊ ಹಂಗಾಗಿ ಅವನಿಗೆ 3Bದಲ್ಲಾದರೂ ಸೀಟ್ ಸಿಗ್ಬೋದು, 3BGದಲ್ಲೂ ಆದರೂ ಸೀಟ್ ಸಿಗ್ಬೋದು, ಜನರಲ್ ಮೆರಿಟಲ್ಲಾದರೂ ಸಿಗ್ಬೋದು. ಸೊ ಇದೆಲ್ಲನೂ ಬಿಟ್ಟು ಏನಾಗಿದೆ, OPN ಅಂತ ಬಂದೈತಿ, ಇಲ್ಲಿ ಕಾಣಿಸ್ತಿದೆ. OPN ಮೀನ್ಸ್ ಏನಂತಂದರೆ ಇದು ಪ್ರೈವೇಟ್ ಸೀಟ್ ಮೀನ್ಸ್ ಏನಂತಂದರೆ ಇದು ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕರಿತೀವಿ ನಾವು. ಮ್ಯಾನೇಜ್ಮೆಂಟ್ ಸೀಟು ಕೂಡ ಕೇತ್ರೋ BS ನರ್ಸಿಂಗ್ ನಡೆಯೋ ಕಾರಣ OPN ಅಂತ ಅನೌನ್ಸ್ಮೆಂಟ್ ಆಗಿಬಿಡತ್ತಾ. ಓಕೆ, ಇಲ್ಲಿ ಯಾವುದು ಕೂಡ ಕನ್ಸಿಡರ್ ಮಾಡಲ್ಲ ಅವರು. ಓಕೆ, ಮ್ಯಾನೇಜ್ಮೆಂಟ್ ಸೀಟಿಗೆ ನಿಮ್ದು ಯಾವುದು ರಿಸರ್ವ್ ತೊಗೊಂಡಾದ್ರೆ ಏನು ಮಾಡ್ತೀರಾ, ಓಕೆ ಜನರಲ್ ಮೆರಿಟ್ ಆದರೂ ತೊಗೊಂಡು ಏನು ಮಾಡ್ತೀರಾ, ಪ್ರೈವೇಟ್ ಸೀಟು ಡೈರೆಕ್ಟ್ ಹೋದ್ರೆ ಅಷ್ಟು ಅಡ್ಮಿಷನ್ನು, ಇಲ್ಲಿ ಕೇತ್ರೋ ಬಂದರೂ ಅಷ್ಟು ಅಡ್ಮಿಷನ್ ಅಲ್ವಾ. ಸೊ ಹಂಗಾಗಿ ನಿಮಗೆ OPN ಅಂತ ಆಗಿದೆ. ಓಕೆ, ಇನ್ನೊಂದು ರೀತಿಯ ಕಂಡೀಷನ್ ನಿಮಗೆ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಇಲ್ಲಿ ಕಾಣಿಸ್ತಿದೆ ನೋಡಿ, 3BG ಯಾರು ಅಂತ ಕಾಣಿಸ್ತಿದೆ. ಇಲ್ಲಿ SNQ ಕೋಟ ಅಲಾಟ್ಮೆಂಟ್ ಆಗಿದೆ. ಓಕೆ, ಇದು ಯೂಶ್ವಲಿ ನಿಮ್ಗಳಿಗೆ ಗೊತ್ತಿರುತ್ತೆ ಇಂಜಿನಿಯರ್ ಸ್ಟೂಡೆಂಟ್ಗೆ. ಓಕೆ, 3BGR ಇದರಲ್ಲಿ 3BGR ಅರ್ಥ ಮಾಡ್ಕೋಬೇಕು. ಅವನು 3B ಇದ್ದಾನೆ ಆ್ಯಂಡ್ ಜನರಲಲ್ಲಿ ಇದ್ದಾನೆ ಆ್ಯಂಡ್ ಅವನ ಹತ್ರ ರೂರಲ್ ಇದೆ. ಓಕೆ, ಇಷ್ಟರಲ್ಲಿ ಅವನಿಗೆ 3BR ಅಂತನಾದ್ರೂ ಆಗ್ಬೋದು, 3BG ಅಂತ ಆಗಿದೆ. ಈ 3BG ಅಂತನಾದ್ರೂ ಆಗ್ಬೋದು. ಒಟ್ಟಿನಲ್ಲಿ ಏನಪ್ಪ ಅಂದರೆ ಅವನಿಗೆ ಇಷ್ಟರಲ್ಲೂ ಕೂಡ ಇಷ್ಟು ಕೂಡ ವೆರಿಫೈಡ್ ಇರುವಂಥದ್ದು, ಅವನಿಗೆ ಇಷ್ಟು ಕೂಡ ಅವನು ಎಲಿಜಿಬಲ್ ಇರುವಂಥದ್ದು. ಇದರಲ್ಲಿ ಅವನಿಗೆ 3BG ಆದರೂ ಆಗ್ಬೋದು, 3BR ಅಂತ ಆಗ್ಬೋದು, ಅಥವಾ ಎಲ್ಲರೂ ಕೂಡ ಜನರಲ್ ಮೆರಿಟ್ ಅಂದರೂ ಎಲ್ಲರೂ ಕೂಡ ಇರ್ತಾರೆ, ಜನರಲ್ ಮೆರಿಟಲ್ಲಾದರೂ ಬರ್ಬೋದು ಅವನು. ಸೊ ಅದನ್ನು ಬಿಟ್ಟು ಏನಾಗಿದೆ, SNQ ಅಂತಂದು ಅಲಾಟೆಡ್ ಆಗಿದೆ. SNQ ಅಂತಂದರೆ ಅದು ನಿಮಗೆ ಗೊತ್ತಿದೆ, ಅತಿ ಕೇವಲ 5% ಸ್ಟೂಡೆಂಟ್ಗೆ ಬರುವಂಥ ಇಂಜಿನಿಯರ್ ಸ್ಟೂಡೆಂಟಲ್ಲಿ ಇವನು ಒಬ್ಬ. SNQ ಅಂತಂದರೆ ತೀರಾ ಎಲ್ಲನೂ ಕೂಡ ಏನಾಗ್ತದೆ, ನಿಮ್ಮದು ಕಾಲೇಜ್ ಫೀಸ್ಗೆ ತೀರಾ ಕಡಿಮೆ ಆಗ್ತದೆ. ಸೊ ಹಂಗಾಗಿ SNQ ಎಷ್ಟು 5%ದಲ್ಲಿ ಜನರಲ್ ಮೆರಿಟಲ್ಲಿ ಏನು ಬರ್ತದೆ ಅದು ಬಂದತ್ತೆ. ಇದು ಪ್ಯೂರ್ಲಿ ಬಂದುಬಿಟ್ಟು ಏನಂತಂದರೆ ಓನ್ಲಿ ಜನರಲ್ ಮೆರಿಟಲ್ಲಿ. ಆ್ಯಕ್ಚುಲಿ ಇವನು SNQ ಕೋಟ ಸಿಗಲಿಲ್ಲ ಅಂತಂದರೆ ಅಂದರೆ ಈಗ 1 to 100 ಮೆಂಬರ್ಸ್ ಏನು ಈಗ ಆಪ್ಷನ್ ಎಂಟ್ರಿ ಅಂದರೆ 1 to 100 ಸೀಟ್ ಇದು ಅಂತಂದರೆ 1 to 5 1 2 3 4 5 ಓನ್ಲಿ SNQ ಅಂತ ಹೇಳಿರ್ತಾರೆ. ಸೊ ಆ ಒಂದು 5 ಪ್ಲೇಸಲ್ಲಿ ಇವನು ಕೂಡ ಒಬ್ಬ ಇದ್ದ ಅಂತಂದರೆ 1 2 3 4 5 ನೆಕ್ಸ್ಟ್ 6 to 7 to 100 ಬರ್ತವೆ. ಈ 5 ಜನದಲ್ಲಿ ಯಾರಿಗೆಲ್ಲ ಸೀಟ್ ಸಿಗ್ತತ್ತೋ 5 ಜನಕ್ಕೂ ಕೂಡ SNQ ಅಂತ ಅಲಾಟ್ಮೆಂಟ್ ಆಗುತ್ತದೆ. ಅಂಥದ್ರಲ್ಲಿ ಇವನು ಒಬ್ಬ ಆಗಿದ್ದ. ಸೊ ಹಂಗಾಗಿ ಜನರಲ್ ಮೆರಿಟಲ್ಲಿ ಇವ್ನಿಗೆ ಏನಾಗಿದೆ, SNQ ಕೂಡ ಸಿಕ್ಕೈತೆ. ಇನ್ ಕೇಸ್ 6ನೇ ಪ್ಲೇಸ್ ಏನಾದರೂ ಬಂದಿದ್ರೆ ಇವ್ನಿಗೆ ಏನಾಗ್ತಿತ್ತು, GM ಅಂತಂದು ಅಲಾಟ್ಮೆಂಟ್ ಆಗ್ತಿತ್ತು, SNQ ಅಂತ ಆಗ್ತಿದ್ದಿಲ್ಲ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಸರಿ, ಈಗ ಇಲ್ಲಿ ಈ ಕಂಡೀಷನ್ ಈಗೇನು ತಮ್ಮನೆಲ್ಲ ನೋಡ್ಕೊಂಬಂದಿದ್ರೆ ಈ ಕಂಡೀಷನ್ ನೋಡಿ ಭಾಳಷ್ಟು ಇದಾವೆ. ಇದನ್ನು ಅರ್ಥ ಮಾಡಿಸಿದ್ರೆ ಅರ್ಥ ಆಗ್ಬಿಡ್ತದೆ. SCGRK ಆ್ಯಂಡ್ ಇವ್ರದ್ದು ವೆರಿಫೈಡ್ ಇರೋವಂಥದ್ದು, ಅವನಿಗೆ ಸೀಟ್ ಸಿಕ್ಕಿರೋದು GM. ನೋಡಿ ಇವನಿಗೆ ಬಂದುಬಿಟ್ಟು ರಿಸರ್ವಲ್ಲಿ ಯಾವುದೆಲ್ಲ ಇದ್ದಾನೆ, SC ಇದೆ, SCG ಅಂತ ಇದೆ, ಇಲ್ಲಿ ಕಾಣಿಸ್ತೀನಿ ನೋಡಿ. ಅಂದರೆ SCGನೂ ಕೂಡ ಎಲಿಜಿಬಲ್ ಇದ್ದಾನೆ, SC ಇದ್ದು ರೂರಲ್ಲು ಕೂಡ ಎಲಿಜಿಬಿಲಿಟಿ ಇದ್ದಾನೆ, SC ಇದ್ದು ಕನ್ನಡ ಮೀಡಿಯಮ್ಮು ಕೂಡ ಎಲಿಜಿಬಿಲಿಟಿ ಇದ್ದಾನೆ. ಸೊ ಇವ್ನಿಗೆ ಯಾವುದೆಲ್ಲ ಸೀಟ್ ಸಿಗ್ಬೋದು ಅಂತಂದರೆ SCG ಅಂತ ಅಲಾಟ್ಮೆಂಟ್ ಆಗ್ಬೋದು, SCR ಅಂತಲೂ ಅಲಾಟ್ಮೆಂಟ್ ಆಗ್ಬೋದು, SK ಅಂತಲೂ ಅಲಾಟ್ಮೆಂಟ್ ಆಗ್ಬೋದು, ಆ್ಯಂಡ್ ಗೊತ್ತಿರುವಾಗೆ ಜನರಲ್ ಮೆರಿಟಲ್ಲೂ ಕೂಡ ಅಲಾಟ್ಮೆಂಟ್ ಆಗಬಹುದು. ಸೊ ಇಷ್ಟೆಲ್ಲನೂ ಕೂಡ ವೆರಿಫೈಡ್, ಇಷ್ಟಕ್ಕೆಲ್ಲಕ್ಕೂ ಎಲಿಜಿಬಲ್ ಇದ್ದಾನವ. ಇಷ್ಟು ರೀತಿಯಾಗಿ ಸೀಟು ಯಾವುದೆಲ್ಲ ಹೇಳ್ದಂಗೆ SCGದಲ್ಲಿ ಸಪ್ರೇಟಾಗಿ ಅಲಾಟ್ಮೆಂಟ್ ಆಗ್ಬೋದಿತ್ತು ಅವನಿಗೆ, SCR ಅಂತ ಸಪ್ರೇಟ್ ಅಲಾಟ್ಮೆಂಟ್ ಆಗ್ಬೋದಿತ್ತು, SCK ಅಂತ ಅಲಾಟ್ಮೆಂಟ್ ಆಗ್ಬೋದಿತ್ತು, ಅಥವಾ SCGK SCGR SCK ಇದೈತೆ RK ಈ ಥರ ಅಂದರೆ ಸಪ್ರೇಟ್ನು ಕೂಡ ಆಗ್ಬೋದಿತ್ತು. ಬಂದರೆ ಸುಮಾರು ಎಷ್ಟು ಕಂಡೀಷನ್ ಆಗ್ತದೆ ನೋಡಿ. SCG 1, SCR 2, SCK 3 ಆಯಿತು, ಆಮೇಲೆ SCGK 4 ಆಯಿತು, ಆಮೇಲೆ SCGR 5, SCGK 5 ಅಂತಂದ್ರೆ 5 ಆಯಿತು. ಅದಾದ ತಕ್ಷಣ SCRK ಅಂತ ನೋಡಿ 7, SKG ಅಂದರೆ ಈ ಥರ ಏನಂತಂದರೆ ಸಪ್ರೇಟಾಗಿ ಒಂದು ರಿಸರ್ವೇಷನಲ್ಲಿ ಒಂದು 7-8 ರೀತಿಗೆ ಅಥವಾ 8-10 ರೀತಿಯಲ್ಲಿ ಏನಾಗ್ತಾನೆ ಎಲಿಜಿಬಿಲಿಟಿ ಆಗ್ತಾನೆ. ಅಂದರೆ ಅಷ್ಟೆಲ್ಲ ವೆರಿಫೈಡ್ ಆಗಿರ್ತದೆ. ಬಟ್ ಇವನಿಗೆಲ್ಲನೂ ಕೂಡ ಅಷ್ಟಿದ್ದು ಕೂಡ ರಿಸರ್ವೇಷನ್ ಇದ್ದರೂ ಕೂಡ ಅವನಿಗೆ ಬಂದಿರೋದು ಸೀಟ್ ಯಾವುದು, ಜನರಲ್ ಮೆರಿಟಲ್ಲಿ.
ಕಾಣಿಸ್ತಿದೆ ನೋಡಿ GM ಅಂತ ಕೊಟ್ಟಾರೆ ಅಂತಂದ್ರೆ ಇವನು ಪ್ಯೂರ್ಲಿ ಏನಂತಂದರೆ ರ್ಯಾಂಕ್ ಮೇಲೆ ಸೀಟ್ ಸಿಕ್ಕತ್ತೆ, ಯಾವುದು ಕೂಡ ರಿಸರ್ವ್ಗೆ ಹೋಗಿಲ್ಲ. ಮೊದಲಿಗೆ ರ್ಯಾಂಕ್ ಮಾಡಿಬಿಡ್ತದೆ, ರ್ಯಾಂಕ್ಗೆ ಸೀಟ್ ಸಿಕ್ಬಿಟ್ರೆ ಆಮೇಲೆ ಮತ್ತೆ ಯಾಕ್ರಿ ಬೇಕದು, ಹೌದಲ್ವಾ? ಸೊ ಹಂಗಾಗಿ ಇಷ್ಟೆಲ್ಲ ರಿಸರ್ವ್ ಇದೆ. ಇನ್ ಕೇಸ್ GM ಅಲ್ಲಿ ಏನಾದರೂ ಸೀಟ್ ಇಲ್ಲಪ್ಪ ಅಂತಂದರೆ ಆ ರಿಸರ್ವೇಷನಲ್ಲಿ ನೋಡ್ತಿತ್ತು ಈ ಕಾಲೇಜ್ಗೆ ಏನು ಮಾಡ್ತಿತ್ತು, ರಿಸರ್ವೇಷನಲ್ಲಿ ನೋಡ್ತಿತ್ತು. ರಿಸರ್ವೇಷನ್ ನಿಮ್ಗಳಿಗೆ ಗೊತ್ತಿರೋ ಬಗ್ಗೆ SC-G ನೋಡ್ತಿತ್ತು, SC-G ಅಲ್ವಾ, SC-R ನೋಡ್ತಿತ್ತು, ಅದಾದ ತಕ್ಷಣ SC-K ನೋಡ್ತಿತ್ತು, ಆಮೇಲೆ SC-GR ಅಂತ ನೋಡ್ತಿತ್ತು, SC-GK ಅಂತ ನೋಡ್ತಿತ್ತು. ಸಪ್ರೇಟಾಗಿ ಎಲ್ಲನೂ ಕೂಡ ನೋಡ್ತಿತ್ತು. ಅದರಲ್ಲಿ ಯಾವುದಾದ್ರೂ ಒಂದು ಸೀಟ್ ಸಿಕ್ಕಿದ್ರೆ ಇವನಿಗೆ ರಿಸರ್ವೇಷನ್ಗೆ ಏನಿತ್ತು ಇರ್ತೈತಲ್ವ ಅದು ಸಿಗ್ತಿರ್ತಾ ಇಲ್ಲ ಅಂತ ಕೊಡ್ತಾಯಿದ್ರು. ಬಟ್ ಇಲ್ಲಿ ಏನಾಗಿದೆ ನೋಡಿ, ಅವ್ರಿಗೆ ಜನರಲ್ ಮೆರಿಟ್ ಅಂದರೆ ಅವ್ರಿಗೆ GM ಅಂತ ಬಂದೈತೆ ಅಂದರೆ ಪ್ಯೂರ್ಲಿ ಅವ್ರ ರ್ಯಾಂಕ್ ಮೇಲೆ ಈ ಒಂದು ಕಲೆ ಸಿಕ್ಕೈತೆ ಅಂತ ಅರ್ಥ. ಸೊ ಅಷ್ಟೇ ವೆರಿಫೈಡ್ ಕ್ಯಾಟಗರಿ ಅಂತಂದ್ರೆ ನೀವೆಲ್ಲ ಯಾವುದಕ್ಕೆಲ್ಲ ಎಲಿಜಿಬಲ್ ಇದ್ದೀರಂತ ಅರ್ಥ. ಇಲ್ಲಿ ನಿಮಗೆ ಯಾವುದಕ್ಕೆ ಸಿಕ್ಕಿದೆ ಅಂತ ಅರ್ಥ. GM ಅಂತ ಅಂದರೆ ಜನರಲ್ ಮೆರಿಟು, ಕರ್ನಾಟಕದಲ್ಲಿರುವಂಥ ಎಲ್ಲ ಸ್ಟೂಡೆಂಟು ಕೂಡ ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಬಟ್ ಸಿಗೋದು ಮಾತ್ರ ಜನರಲ್ ಮೆರಿಟಿಗೆ ಸಿಗ್ತಿರ್ತದೆ, ಕೆಲವೊಬ್ಬರಿಗೆ ರಿಸರ್ವೇಷನ್ ಮೇಲೆ ಸಿಗ್ತಾ ಇರ್ತದೆ. ಓಕೆ, ಸೊ ಇದಿಷ್ಟು ಹೇಳ್ಬೇಕು. ಹುಡುಗರು ಭಾಳಷ್ಟು ಕನ್ಫ್ಯೂಷನಲ್ಲಿದ್ದರೆ ಅದು ಏನು ಇದೇನಂತಂದು ಈ ಒಂದು ಮಾಕ್ ಅಲಾಟ್ಮೆಂಟ್ ಬಂದಮೇಲೂ ಕೂಡ ಭಾಳಷ್ಟು ಕೇಳ್ತಾ ಇದ್ರಿ. ಆ್ಯಂಡ್ SNQ ಕೋಟ ಅಂತಂದು ಇಲ್ಲಿ ಕೆಲವೊಂದಿಷ್ಟು ಹುಡುಗರು ದುಡ್ಡು ತೋರಿಸ್ತಾ ಇದೆಲ್ಲ ಬರ್ದಾರಂತ ಅನ್ಬೋದು. ಇದು ನೋಡಿ, ಇದು ದುಡ್ಡು ಮಾಕ್ ಅಲಾಟ್ಮೆಂಟ್ಗೆ ಅಂತ ತೋರಿಸ್ತಿದೆ, ಬಟ್ ರಿಯಲ್ ಅಲಾಟ್ಮೆಂಟಲ್ಲಿ ತೋರಿಸಲ್ಲ. ಓಕೆ ಸರಿ, ಇದಿಷ್ಟು ಸದ್ಯಕ್ಕೆ ಅಪ್ಡೇಟ್ಸ್ಗಳು. ಆ್ಯಂಡ್ OPN ಅಂತ ಮೀನ್ಸ್ ಅರ್ಥ ಮಾಡ್ಕೋರಿ, ಇದು ಪ್ರೈವೇಟ್ ಸೀಟ್ ಏನಂತಂದರೆ ಇದು 1 ಲಕ್ಷ ಮೇನ್ ಕಾಣಿಸ್ತಿದೆ ಫೀಸು, 1 ಲಕ್ಷ ಮೇಲೆ ಆಗ್ತದೆ. ಕೇವಲ 10,000 ರೂಪಾಯಿ ತೋರಿಸೋದು, 1 ಲಕ್ಷ ತೋರಿಸ್ತಿದೆ ಅಂತಂದರೆ ಅರ್ಥ ಮಾಡ್ಕೋರಿ 1 ಲಕ್ಷ ಮೇಲೇನ ಫೀಸ್ ಆಗುತ್ತೆ. OPN ಅಂತಂದರೆ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, GP ಅಂತ ಏನು ಕಾಣಿಸ್ತಿದೆ, GP ಹಾಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಿ. ಮೊದಲಿಗೆ ಏನು ಮಾಡ್ಕೋರಿ, ಬೇಕಾದರೆ ಎಲ್ಲನೂ ಕೂಡ GG ಹಾಕೊಂಬಿಡಿ. ಓಕೆ, ಆಮೇಲೆ ಎಲ್ಲನೂ ಕೂಡ GG ಆದಮೇಲೆ GP ಹಾಕೋರಿ. ಸೊ ನಿಮ್ಗೆ ಏನಂತಂದರೆ ಈಸಿ ಆಗುತ್ತೆ ಅಷ್ಟೇ. ಸರಿ, ಇದಿಷ್ಟು ಸದ್ಯಕ್ಕೆ ಅಪ್ಡೇಟ್ಸ್ಗಳು. ಏನಾದರೂ ಅಂದರೆ ಅಪ್ಡೇಟ್ಸ್ ಅನ್ನೋ ಬಂದು ಇದರ ಇನ್ಫಾರ್ಮೇಷನ್ ಇದು. ಓಕೆ, ಗೊತ್ತಿರಲಿ, ಯಾಕಂದರೆ ಇವತ್ತೊಂದಿನ ಟೈಮ್ ಇದೆ ಅಂತಂದು ಹೇಳ್ತಾ ಇದ್ದೀನಿ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ಕೇಕ್ ಕಡೆ ಅಂತ ಹೇಳೋಣ. ಅಲ್ಲಿವರೆಗೂ ಚಲೋ ನೋಡ್ತೀರಿ. ಟೇಕ್ ಕೇರ್, ಬಾಯ್.